ಭಾಗವಲ್ಲ, ನಾವು ಪ್ರಕೃತಿಯ ಒಂದು ಭಾಗವಷ್ಟೇ. ಎಲ್ಲರಿಗೆ ಶುಭ ಮುಂಜಾನೆ. ಗಾಂಧಿ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾದ ನಾನು ವೇದಾಂತ್ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಜೈವಿಕ ಇಂಧನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಗ್ರಾಮ ಪಂಚಾಯತ್ ಸದಸ್ಯರಾದ ರತ್ನಮ್ಮ ಅವರಿಗೆ ಸ್ವಾಗತ. ಪ್ರಯೋಗಾಲಯ ಸಹಾಯಕರಾದ ಹರೀಶ್ ಅವರಿಗೆ ಸ್ವಾಗತವನ್ನು ಕೋರುತ್ತೇವೆ. ಸಂಶೋಧಕ ವಿದ್ಯಾರ್ಥಿಗಳಾದ ಸಾತ್ವಿಕ್ ಗೌಡ ಅವರು, ಕೀರ್ತಿ ಪಟೇಲ್ ಅವರು, ನಿಸರ್ಗ ಗೌಡ ಅವರಿಗೆ ಸ್ವಾಗತವನ್ನು ಕೋರುತ್ತೇವೆ. ಈಗ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾದ ಜೈವಿಕ ಇಂಧನ ಬಗ್ಗೆ ನಿಮಗೆ ಮಾಹಿತಿ ನೀಡಲು ನಮ್ಮ ಸಹಪಾಠಿ ನಂದಿನಿ ಬಂತು. ಈಗ ನಾನು ಜೈವಿಕ ಇಂಧನದಿಂದ ಮುಖ್ಯವಾಗಿ ರೈತರಿಗೆ ಏನೇನು ಲಾಭಗಳಿದೆ ಅಂತ ತಿಳಿಸ್ಕೊಡ್ತೀನಿ. ಜೈವಿಕ ಇಂಧನ ಅಂದ್ರೆ ಜೀವಿಗಳಿಂದ ತಯಾರಿಸುವ ಇಂಧನವನ್ನು ನಾವು ಜೈವಿಕ ಇಂಧನ ಅಂತ ಕರಿತೀವಿ. ಜೀವಿಗಳಂದ್ರೆ ಸಸ್ಯಜನ್ಯ ಆಗಿರ್ಬೋದು, ಪ್ರಾಣಿಜನ್ಯ ಆಗಿರ್ಬೋದು, ಮತ್ತೆ ಕ್ರಿಮಿ ಕೀಟಗಳಿಂದ ಕೂಡ ನಾವು ಬೇವಿನ ಮರ ಮತ್ತು ಸಿಮರೋಬ, ಜಟ್ರೋಪ ಈ ಗಿಡಗಳನ್ನು ನಾವು ಜೈವಿಕ ಇಂಧನದ ಗಿಡಗಳನ್ನಾಗಿ ಬೆಳೆಸ್ತೀವಿ. ರೈತರು ತಮ್ಮ ಹೊಲದ ಬದುಗಳಲ್ಲಿ ಮತ್ತು ಮನೆ ಹಿತ್ತಲಿನಲ್ಲಿ ಮತ್ತು ಬಂಜರ ಭೂಮಿಯನ್ನು ಕೂಡ ಈ ಮರಗಳನ್ನು ಬೆಳೆಸಬಹುದು. ಕಾರ್ಯಕ್ರಮದ ಮುಂದಿನ ಉದ್ದೇಶವನ್ನು ಹೇಳಲು ಮುಂದೆ ನಮಸ್ಕಾರ. ಸಾತ್ವಿಕ್ ಅಂತ, ನಾನು 3ನೇ ವರ್ಷದ PhD ವಿದ್ಯಾರ್ಥಿ, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು. ಈಗ ನಿಮಗೆ ಬೇಕಾಗಿರುವಂಥ ಪ್ರಾಥಮಿಕ ಮಾಹಿತಿಯನ್ನು ವಿದ್ಯಾರ್ಥಿ ಹೇಳಿದ್ದಾರೆ. ಇವಾಗ ನಿಮ್ಮಿಂದ ಒಂದು ಸಣ್ಣ ಪ್ರಶ್ನೆಗಳು. ಪೆಟ್ರೋಲ್ ಮತ್ತು ಡೀಸೆಲ್ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುತ್ತೋ ಆಗಲ್ಲ? ಸಿಕ್ಕಲ್ಲ ಅಲ್ಲ. ಪೆಟ್ರೋಲ್ ಡೀಸೆಲ್ ತಗೊಂಡು ಇಲ್ಲಿ ಒಂದಷ್ಟು ರಿಫೈನರಿಗಳಲ್ಲಿ ನಾವು ಅದನ್ನು ರಿಫೈನ್ ಮಾಡಿಕೊಂಡು ಪೆಟ್ರೋಲ್ ಮತ್ತು ಡೀಸೆಲ್ ಉತ್ಪತ್ತಿ ಬಳಸ್ತಾ ಇದ್ದೀವಿ. ಇದರಿಂದ ಏನಾಗ್ತದೆ, ಉತ್ಪಾದನೆ ವೆಚ್ಚ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ರೀತಿಯ ಜೈವಿಕ ಇಂಧನಗಳಿಗೆ ನಾವು ಹೋದರೆ ಇಲ್ಲಿ ರೈತರಿಗೂ ಒಂದು ಅಡಿಷನಲ್ ಆದಾಯ ಆಗುತ್ತೆ. ಜೊತೆಗೆ ನಾವು ಇಷ್ಟು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಬೇರೆ ದೇಶಗಳಿಂದ, ಅದನ್ನು ಕೂಡ ಕಡಿಮೆ ಮಾಡ್ಬೋದು ಹಾಗೂ ವೆಚ್ಚ ಕೂಡ ಕಡಿಮೆ ಆಗುತ್ತೆ. ಇವಾಗ ನೀವು ಒಂದಷ್ಟು ಬೀಜಗಳಿದ್ದಾವೆ, ನೀವು ಬೀಜಗಳು ನೋಡ್ಬೋದು. ಪ್ರತಿಯೊಂದು ಬೀಜದಲ್ಲೂ 20-30% ಎಣ್ಣೆ ಅಂತ ಇರುತ್ತೆ. ನಾವು ಮುಖ್ಯವಾಗಿ ಯಾವುದು ನಾವು ತಿನ್ನಲು ಯೋಗ್ಯವಲ್ಲದ ಎಣ್ಣೆಯ ಬೀಜಗಳನ್ನು ಉಪಯೋಗಿಸ್ತೀವಿ. ಏನಕ್ಕೆ? ಇವಾಗ ನಾವು ಕಡಲೆಕಾಯಿ ಇದೆ, ಸೂರ್ಯಕಾಂತಿ ಇದೆ, ಅದನ್ನು ಏನು ಬಳಸೋದಿಲ್ಲ, ಇದನ್ನೇನು ಬಳಸ್ತೀವಿ. ಯಾರಾದರೂ ಹೇಳ್ಬೋದಾ? ಇವಾಗ ಸೂರ್ಯಕಾಂತಿ ಎಣ್ಣೆ ಬಳಸ್ತೀವಿ, ಕಡಲೆಕಾಯಿ ಎಣ್ಣೆ ಅಡುಗೆಗೆ ಉಪಯೋಗಿಸ್ತೀವಿ. ಸೊ ಅಡುಗೆಗೆ ಅದು ನಮಗೆ ಸಾಕಾಗ್ತಿಲ್ಲ. ಪ್ಲಸ್ ಅದರದ್ದು ನಾವು ಏನು ಉತ್ಪಾದನೆ ವೆಚ್ಚ ಜಾಸ್ತಿ, ಇದಕ್ಕೆ ಹೋಲಿಸ್ಕೊಂಡ್ರೆ ಬೇರೆ ರೀತಿಯ ನಮ್ಮ ತಗಲೋ ವೆಚ್ಚ ಜಾಸ್ತಿ. ಹಾಗಾಗಿ ನಾವು ತಿನ್ನಲು ಯೋಗ್ಯವಲ್ಲದ ಎಣ್ಣೆ ಬೀಜಗಳನ್ನು ಜೈವಿಕ ಇಂಧನಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ನಾವು ನಮ್ಮ ಇದು ಬೀಜದಿಂದ ನೇರವಾಗಿ ಎಣ್ಣೆ ತೆಗೆದಿರೋಂಥದ್ದು ಆಯಿತಾ. ಇದನ್ನು ನೀವು ಅದೇ ಹೇಳಿದ್ಮೇಲೆ ಕೀಟನಾಶಕ ಬಳಸ್ಬೋದು ಅಥವಾ ದೀಪಕ್ಕೂ ಬಳಸ್ಬೋದು. ದೀಪ ಎಣ್ಣೆಗೂ ಬಳಸ್ಬೋದು. ಅದು ತಿನ್ನಲು ಯೋಗ್ಯ ಅಲ್ಲ, ತಿನ್ನಕ್ಕಾಗಲಿಲ್ಲ ಅಷ್ಟೇ. ಇದನ್ನು ನಾವು ಕೆಮಿಕಲ್ ಟ್ರೀಟ್ಮೆಂಟ್ ಮಾಡೋದ್ಮೇಲೆ ಈ ಥರ ಬಯೋಡೀಸೆಲ್ ಸಿಗುತ್ತೆ. ಜಟ್ರಪ್ಪ ಎಣ್ಣೆ ಏನು ತೆಗಿತಾರೆ, ಎಣ್ಣೆ ನೇರ ಉಪಯೋಗಿಸಂಗಿಲ್ಲ. ಎಣ್ಣೆನ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿ ಇದನ್ನ ಬಯೋಡೀಸೆಲ್ ಸಿಗುತ್ತೆ. ಇದೇ ಕೆಡಲ್ಲ. ನೇರವಾಗಿ ಎಣ್ಣೆನ ಉಪಯೋಗಿಸಂಗಿಲ್ಲ. ಎಣ್ಣೆನ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡೋದ್ರಲ್ಲಿ ಡೀಸೆಲ್ ಕೊಡುವಂತಾನೆ ಆಗುತ್ತೆ. ಜೊತೆಗೆ ಇದ್ರ ಜೊತೆಗೆ ಇನ್ನೊಂದು ಪ್ರಾಡಕ್ಟ್ಸ್ ಇರುತ್ತೆ, ಗ್ಲಿಸರಿನ್ ಅಂತ. ಗ್ಲಿಸರಿನ್ ಕೇಳಿದ್ದೀರಾ? ಗ್ಲಿಸರಿನ್ ಕೇಳಿರ್ತೀರಾ? ಈ ಪ್ರೋಸೆಸ್ ಮಾಡಬೇಕಾದ್ರೆ ಇದನ್ನ ಕನ್ವರ್ಟ್ ಮಾಡಬೇಕಾದ್ರೆ ಇದು 2 ಭಾಗ ಆಗುತ್ತೆ. ಒಂದು ಭಾಗ ಬಯೋಡೀಸೆಲ್, ಇನ್ನೊಂದು ಭಾಗ ಗ್ಲಿಸರಿನ್. ಈ ಗ್ಲಿಸರಿನ್ ಕೂಡ ಒಂದು
close till I get up. Time is barely on our side. I don't wanna waste what's left. The storms we chase are leading